ಆತ್ಮೀಯ ಪಾಲಕರೇ ನಮಸ್ಕಾರ. ನಿನ್ನೆ ದಿನ ವಿಡಿಯೋ ಒಳಗೆ ಹೇಳಿದ್ದೆ ನಾನು ಮಕ್ಕಳನ್ನು ಶೈಕ್ಷಣಿಕವಾಗಿ ಸುಧಾರಣೆ ಮಾಡಲಿಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀನಿ, ದಿನನಿತ್ಯ ನನ್ನ ವಿಡಿಯೋಗಳನ್ನು ನೋಡ್ರಿ ಅಂತ ಹೇಳಿದ್ದೆ. ಹಾಗಾದ್ರೆ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಚರ್ಚೆ ಮಾಡೋಣ. ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡೋಣ. ಈಗ ಮೊದಲ ಇದಕ್ಕಿಂತ ಮುಂಚೆ ಮಕ್ಕಳ ಪಾಲನೆಯ ಬಗ್ಗೆ ನಾವು ತಿಳ್ಕೊಳ್ಳೋದು. ಮಕ್ಕಳ ಪಾಲನೆಯ ವಿಷಯವನ್ನು ತಗೊಂಡಾಗ ಇದು ಬಹಳಷ್ಟು ಕಷ್ಟಕರವಾದ ಜವಾಬ್ದಾರಿ. ಈ ವಿಷಯದೊಳಗೆ ನಾವು ಏನಾದರೂ ಸ್ವಲ್ಪ ಅಲಕ್ಷ್ಯ ಮಾಡಿದ್ವಿ ಅಂತಂತಂದ್ರೆ ಮಗು ಮತ್ತು ತಂದೆ ತಾಯಿ ಇಬ್ಬರೂ ಕೂಡ ಮುಂದಿನ ಹಂತದೊಳಗೆ ಬಹಳಷ್ಟು ಒಂದು ಕೆಟ್ಟ ಪರಿಣಾಮವನ್ನು ನಾವು ಏನು ಮಾಡಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ತಂದೆ ತಾಯಿ ಮತ್ತು ದೇವರಿಗೆ ಏನು ವ್ಯತ್ಯಾಸ? ತಂದೆ ತಾಯಿ ಯಾವಾಗಲೂ ಮಗುವಿಗೆ ಸುಖವನ್ನು ಮಾತ್ರ ಕೊಡಬೇಕಂತ ಹೇಳಿ ಬಯಸ್ತಾನೆ. ಆದರೆ ದೇವರ ಹಂಗೆ ಮಾಡಂಗಿಲ್ಲ. ದೇವರು ಏನು ಮಾಡ್ತಾನೆ, ಆ ಮಗುವಿಗೆ ಕಷ್ಟವನ್ನು ಕೊಡ್ತಾನೆ ಮತ್ತು ಸುಖವನ್ನು ಕೊಡ್ತಾನೆ. ಈಗ ಮುಂದೆ ಹೋಗಿ ಸ್ವಲ್ಪ ವಿಚಾರ ಮಾಡಿದಾಗ ಮಗುವಿಗೆ ಸುಖವನ್ನು ಮಾತ್ರ ಕೊಟ್ಟಿವಿ ಅಂತಂದ್ರೆ ಅವ ಯಶಸ್ವಿ ವ್ಯಕ್ತಿ ಆಗಲಿಕ್ಕೆ ಸಾಧ್ಯತೆ ಏನು? ಹಾಗಂತ ಬರೀ ನಿಷ್ಠುರತೆಯಿಂದನ ಇದ್ರ ಸಾಧ್ಯತೆ ಏನು? ಅದು ಕೂಡ ಇಲ್ಲ. ಈಗಿನ ಮಕ್ಕಳೊಳಗೆ ಬಹಳಷ್ಟು ಕಂಡು ಬರುತ್ತಿರುವಂಥ ಸಮಸ್ಯೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಆತ್ಮವಿಶ್ವಾಸದ ಕೊರತೆ. ಹಾಗಾದ್ರೆ ಇದಕ್ಕೆ ಕಾರಣ ಯಾರು? ನೀವು ಒಂದ್ಸಲ ನೆನಪು ಮಾಡ್ಕೊಡ್ರಿ. ನೀವು ಮಕ್ಕಳಿಗೆ ತಿಳುವಳಿಕೆ ಬುದ್ಧಿ ಬರೋ ತನಕ ಯಾವ ರೀತಿ ಬೆಳೆಸಿದ್ರಿ? ಅವರನ್ನು ಯಾವ ರೀತಿ ಕೇರ್ ಮಾಡಿದ್ರಿ? ಮಗು ಹುಟ್ಟಿದ ಮೇಲೆ ಬೆಳೆದಂಗೆ ಮೊದಲು ಏನು ಮಾಡಾಕೈತಪ್ಪ ಅಂತಂದ್ರೆ ನಿಮ್ಮನ್ನೆಲ್ಲ ಮನೆಯವ್ರನ್ನ ಗುರ್ತಾ ಹಿಡಿಲಿಕ್ಕೆ ಫಸ್ಟ್ ಅವ್ವನ ಗುರ್ತಾ ಹಿಡಿತು, ಆಮೇಲೆ ಅಪ್ಪನ ಗುರ್ತಾ ಹಿಡಿತು, ಅಜ್ಜನ ಗುರ್ತಾ ಹಿಡಿತು. ಆ ಗುರುತ ಹಿಡಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತಂದ್ರೆ ನೀವು ಅದಕ್ಕೆ ಪ್ರೋತ್ಸಾಹ ಮಾಡಿದ್ರಿ, ಅದಕ್ಕೆ ಅವ್ವ ಅನ್ನು, ಅಪ್ಪ ಅನ್ನು, ಅಜ್ಜ ಅನ್ನು ಅಂತ ಹೇಳಿ ಅದಕ್ಕೆ ಕಲಿಸ್ಕೊಟ್ರಿ, ಒಂದೊಂದು ಸಂಬಂಧಗಳನ್ನು ತಿಳಿಸ್ಕೊಟ್ರಿ. ಹಂಗೆ ಮುಂದುವರೆದಂಗೆ ಏನಾಯಿತು, ಮಗು ಏನು ಮಾಡ್ತು, ಅಂಬೆಗಾಲಿಂದ ಏನು ಮಾಡ್ತು, ತನ್ನ ಮನೆಯ ಹೊಚ್ಚಲವನ್ನು ದಾಟ್ತು. ಅವಾಗ ಏನು ಮಾಡಿದ್ರಿ, ತೆಂಗಿನಕಾಯಿ ಒಡೆದು ಖುಷಿ ಪಟ್ಟು ಆ ವಿಷಯವನ್ನು 4 ಮಂದಿ ಮುಂದೆ ಹಂಚ್ಕೊಂಡ್ರಿ. ಆ ಮಗುವಿಗೆ ಮತ್ತಷ್ಟು ಪ್ರೋತ್ಸಾಹ ಮಾಡಿರಿ. ಹಾಗೆ ಮುಂದೆ ಬಂದಂಗೆ ಏನಾಯಿತು, ಮಗು ನಡಿಲಿಕ್ಕೆ ಪ್ರಾರಂಭ ಆಯಿತು. ಅವಾಗ ಏನು ಮಾಡಿದ್ರಿ, ಕೈ ಹಿಡಿದು ಮಗುವನ್ನ ನಡೆಸಿದ್ರಿ, ಚಪ್ಪಾಳೆ ತಟ್ಟಿದ್ರಿ, ಅದಕ್ಕೆ ಕೈ ಹಿಡಿದು ಮುಂದೆ ಬರಲಿಕ್ಕೆ ಪ್ರೋತ್ಸಾಹ ಮಾಡಿದ್ರಿ. ಆದ್ರೆ ಅವಾಗ ಮಾಡಿದ್ದನ್ನು ನೀವು ಇವಾಗ ಮಾಡ್ತಿಲ್ಲ. ಈ ಮಗು ಶಾಲೆಗೆ ಹೊರಟಾಗಿಂದ ನೀವು ಏನು ಮಾಡ್ಲಿಕ್ಕತ್ತೀರಪ್ಪ ಅಂತಂದ್ರೆ ಬರೀ ಕಂಪೇರಿಸಮ್ ಮಾಡಾಕತ್ತೀರಿ. ಆ ಮನೆಯವರ ಮಗು ಅಷ್ಟು ಮಾರ್ಕ್ಸ್ಗಳನ್ನು ತಗೊಂಡಿತು, ನೀನು ಯಾಕೆ ತಗೊಂಡಿಲ್ಲ? ಅವರ ಮಗು ಅಷ್ಟು ಎತ್ತರದ ಸ್ಥಾನವನ್ನು ಪಡೆದಾನ, ನೀ ಯಾಕೆ ಆ ಸ್ಥಾನವನ್ನು ಪಡೆದಿಲ್ಲ? ಈ ರೀತಿಯಾಗಿ ನೀವೇ ಏನು ಮಾಡ್ಲಿಕ್ಕತ್ತೀರಪ್ಪ ಅಂತಂದ್ರೆ ಆ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾ ಇದ್ದೀರಿ. ನಿಜವಾಗಲೂ ಪೇರೆಂಟ್ಸ್ ಆದಮೇಲೆ ಆ ಆತ್ಮವಿಶ್ವಾಸವನ್ನು ಅವರಲ್ಲಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ಆದರೆ ಆ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಕೆಲಸವನ್ನು ಪಾಲಕರಾದವರು ನೀವು ಮಾಡಬಾರ್ದು ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ.